ಇಂಥ ಒಳ್ಳೆ ಗುಣ ಇರೋ ನನ್ನ ಮಗಳಿಗೆ ನಿಮ್ಮ ತರ ಒಳ್ಳೆ ಗುಣ ಇರುವಂತ ಹುಡುಗ ಸಿಗ್ತಾ ಇರೋದು ಪೂರ್ವ ಜನ್ಮದ ಪುಣ್ಯದ ಫಲ ಅಳಿ ಅಂದ್ರೆ. ನಮ್ಮ ಸಪ್ತಮಿನ ಮದುವೆ ಆಗೋ ಹುಡುಗ ಜಿಪಣ ಆಗಿರಬಾರ್ದು, ಧಾರಾಳ ಗುಣ ಇರೋನಾಗಿರ್ಬೇಕು ಅಂತ ಆ ದೇವ್ರನ್ನ ನಾನು ಬೇಡ್ಕೋತಾ ಇದ್ದೆ. ಆ ದೇವ್ರು ನನ್ನ ಆಸೆನ ನೆರವೇರಿಸ್ಬಿಟ್ಟ ಅಳಿ ಅಂದ್ರೆ. ಗುಣದಲ್ಲೂ ಶ್ರೀಮಂತ ಅನ್ನಿಸ್ಕೊಂಡಿರೋ ನೀವು ನಮ್ಮ ಮನೆ ಅಳಿಯ ಆಗ್ತಾ ಇದ್ದೀರಾ. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ವೆಂಕಟು, ನನ್ನ ಮಗ ನೀನ್ ಅನ್ಕೊಂಡಿರೋ ಹಾಗೆ ಧಾರಾಳವಾಗಿ ಮನ್ಸಿರೋ ಶ್ರೀಮಂತ ಕುಮಾರ ಅಲ್ಲ ಕಣೋ, ಚೌಕಾಸಿ ಮಾಡೋ ಜಿಪುಣ ಕುಮಾರ. ಸಪ್ತಮಿ ಏನಾದ್ರೂ ಮಾಡಿ ಇನ್ ಜಿಪುಣತನನ ಸರಿ ಮಾಡ್ತಾಳೆ ಅನ್ನೋ ನಂಬಿಕೆಯಲ್ಲಿ ನಾವಿದ್ದೀವಿ. ಇದೊಂದು ಆಸೆ ನೆರವೇರಿಸ್ಬಿಟ್ರೆ ದೇವ್ರೆ ನಮಗಿನ್ನೇನೂ ಬೇಡ. ಆದ್ರೂ ನನ್ನ ಕ್ಷಮಿಸು ವೆಂಕಟು, ನಿನಗಿದ್ನೆಲ್ಲ ಹೇಳ್ದೆ ಈ ಮದುವೆ ಮಾಡ್ತಾ ಇದ್ದೀನಿ. ಮುಂದೆ ಸಪ್ತಮಿ ಶ್ರೀಮಂತ ಜೀವನದಲ್ಲಿ ದುಡ್ಡಿನ ವಿಷಯದಲ್ಲಿ ಯಾವುದೇ ಮನಸ್ತಾಪ ಬರದೇ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತಾ ಇದ್ದೀನಿ. ದೇವ್ರೆ ಎಲ್ಲ ಸುಸೂತ್ರವಾಗಿ ನಡೆದ್ರೆ ಸಾಕು. ಹಾ ಗೌಡ್ರೆ, ಈಗ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಮ್ಮ ಎರಡೂ ಕುಟುಂಬದಿಂದ 50,000 ಕೊಡೋದಕ್ಕೆ ನಾವು ತಯಾರಿದ್ದೀವಿ. ಏನ್ರಪ್ಪ, ನಾವಿಷ್ಟು ದುಡ್ಡು ಕೊಡ್ತಾ ಇರೋದು ನಿಮ್ಗೆಲ್ಲ ಖುಷಿ ತಾನೇ? ನಾಗರಾಜ್ ಅವರೇ, ನಾನೀಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಾವು ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು, ನಿಮ್ಮ ಕೈಲಾದಷ್ಟು ಹಣ ಕೊಡಿ ಅಂತ ನಿಮ್ಮ ತಮ್ಮ ಯೋಗರಾಜನ ಕೇಳಿದ್ವು. ಅವ್ರು ಹಿಂದೆ ಮುಂದೆ ಯೋಚನೆ ಮಾಡಿದೆ 3 ಲಕ್ಷ ಹಣ ತಗೊಟ್ಬಿಟ್ರು. ಅದಕ್ಕೆ ಒಂದು ಮನೆಯಿಂದ 3 ಲಕ್ಷ ಕೊಟ್ಟಿದ್ದಾರೆ, ನೀವು 2 ಮನೆಯಿಂದ 50,000 ಕೊಡ್ತಾ ಇದ್ದೀರಾ. ನನಗೆ ಯಾಕೋ ಕಡಿಮೆ ಅಂತ ಅನಿಸ್ತಾ ಇದೆ. ಒಂದ್ಸಲ ಯೋಚನೆ ಮಾಡಿ ನೋಡಿ. ನೋಡಿ, ಊರಿಗೆ ದೊಡ್ಡವ್ರು ನೀವು, ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಶ್ರೀಮಂತು ಅಪ್ಪ, ಒಂದು ನಿಮಿಷ ಇರಿ. ನೋಡಿ ಗೌಡ್ರೆ, ಆ ಯೋಗರಾಜು ಮೋಸದಿಂದ ಬೇರೆ ದುಡ್ಡ ಕಿತ್ತು ನಿಮಗೆ ಕೊಟ್ಟಿರೋದು. ಜೀವನ ಮಾಡ್ತಿರೋದೆ ಅತ್ತೆ ಹಸಿನ ಅಳಿಯ ದಾನ ಮಾಡ್ದಂಗೆ. ಕಣ್ಕೊಂಡಿರೋ ದುಡ್ಡನ್ನ ಕೊಳ್ಳೆ ಹೊಡೆದು ಇಟ್ಕೊಂಡಿರೋ ಅವನು ನೀವು ಕೇಳಿದ್ರೆ 3 ಲಕ್ಷನೂ ದಾನ ಮಾಡ್ತಾನೆ, 30 ಲಕ್ಷನೂ ದಾನ ಮಾಡ್ತಾನೆ. ಆದರೆ ನಾವು ಅವ್ರ ಥರ ಯಾವುದೇ ಬಿಟ್ಟಿ ದುಡ್ಡು ಇಟ್ಕೊಂಡಿಲ್ಲ, ಯಾರಿಗೂ ಮೋಸನೂ ಮಾಡಿಲ್ಲ. ಎಲ್ಲ ಬೇವ್ರು ಸುರಿಸಿ ಕಷ್ಟಪಟ್ಟಿರೋ ದುಡ್ಡು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ದುಡ್ಡು ಕೊಡೋಕ್ಕಾಗೋದು ರೀ. ಬೇಕಾದ್ರೆ ಇಸ್ಕೊಳ್ಳಿಲ್ಲ, ಬಿಟ್ಬಿಡಿ. ಇದ್ರ ಮೇಲೆ 1 ರೂಪಾಯಿನೂ ಎಕ್ಸ್ಟ್ರಾ ಕೇಳೋದಕ್ಕೆ ಹೋಗ್ಬಿಡಿ. ಕೇಳಿದ್ರು ಕೂಡ ನಾವು ಕೊಡಲ್ಲ. ಏನ್ರಿ ವೆಂಕಟಪ್ಪರೇ, ನಿಮ್ಮ ಅಳಿಯ ಈ ಥರ ಮಾತಾಡ್ತಿದ್ದಾರೆ? ಇನ್ಯಾವ ಥರ ಹೇಳಬೇಕು ಹೇಳಿ? ದೇವಸ್ಥಾನಕ್ಕೆ ಹಣ ಕೊಡ್ತಾ ಇದ್ದಾರೆ ಅಂದರೆ ಅದು 10 ಇರಲಿ 20 ಇರಲಿ, ಇಷ್ಟೇ ಕೊಡಿ ಅಂತ ಡಿಮಾಂಡ್ ಮಾಡದೆ ಇಸ್ಕೋಬೇಕಾಗಿರೋದು ನಿಮ್ಗಳ ಕರ್ತವ್ಯ. ಯಾರೋ ಲಕ್ಷ ಕೊಟ್ರು ಕೋಟಿ ಕೊಟ್ರು ಅಂತ ನಾವು ಅಷ್ಟೇ ಕೊಡೋದಿಕ್ಕಾಗತ್ತಾ ಹೇಳಿ? ಊರಿನ ಹಿರಿಯರು ನೀವು, ದೊಡ್ಡವರು, ನಮ್ಮ ಹತ್ರ ಬಂದು ಈ ರೀತಿ ತಾರತಮ್ಯವಾಗಿ ಮಾತಾಡಿದ್ರೆ ಇದು ಸರಿನಾ? ಆ ದೇವರು ದೇವಸ್ಥಾನಕ್ಕೆ ಬರೋರೆಲ್ಲ ನನಗೆಷ್ಟು ದುಡ್ಡು ಕೊಡ್ತಿದ್ದಾರೆ, ಎಷ್ಟು ಒಡವೆ ಕೊಡ್ತಿದ್ದಾರೆ ಅಂತ ಹೇಳೋದಿಲ್ಲ. ದೇವರು ಎಲ್ಲರನ್ನೂ ಒಂದೇ ಥರ ನೋಡ್ತಾನೆ ಅಂದಮೇಲೆ ನೀವು ಕೊಡದೇ ಇರಲಿ ಎಲ್ಲರನ್ನೂ ಒಂದೇ ಥರ ನೋಡ್ಕೋಬೇಕಲ್ವಾ? ಅದೇ ತಾನೇ ಧರ್ಮ. ಗೌಡ್ರೆ, ಬಡವರು 10 ರೂಪಾಯಿ ಕೊಡ್ಬೋದು, ಶ್ರೀಮಂತರು 1 ಕೋಟಿ ರೂಪಾಯಿ ಕೊಡ್ಬೋದು. ಆದರೆ ನನ್ನ ಪ್ರಕಾರ ದೇವರಿಗೆ ಎಲ್ಲರನ್ನೂ ಒಂದೇನೆ. ಆದರೆ ಶ್ರೀಮಂತರ ಹತ್ರ ಕೋಟಿಗಟ್ಟಲೆ ಇರುತ್ತೆ, ಅದ್ರಲ್ಲಿ 1 ಕೋಟಿ ಕಮ್ಮಿ ಆದರೆ ಅವ್ರಿಗೇನೂ ಸಮಸ್ಯೆ ಆಗಲ್ಲ. ಅದೇ ಬಡವನ ಹತ್ರ ಇರೋದೇ ಕಡಿಮೆ ದುಡ್ಡು, ಅಂಥದ್ರಲ್ಲೂ ಅವನು ದೇವರಿಗೆ ಹಣನ ಮುಡುಪಾಗಿಡ್ತಾನೆ ಅಂತಂದ್ರೆ ಆ ಬಡವ ತನ್ನ ಇಡೀ ಜೀವನನ ದೇವ್ರಿಗೆ ಮುಡುಪಾಗಿಟ್ಟಿದ್ದಾನೆ ಅಂತ ಅರ್ಥ ಅಲ್ವಾ ಗೌಡ್ರೆ? ಈ ವ್ಯತ್ಯಾಸ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ದೇವ್ರಿಗೆ
ಈ ವ್ಯತ್ಯಾಸ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ. ಈ ಹಿಂದೆ ಯಾರ ಹತ್ರನೂ ದುಡ್ಡೇ ಇರಲಿಲ್ಲ, ಆದ್ರೂ ಎಲ್ಲರೂ ದೇವಸ್ಥಾನಕ್ಕೆ ಬಂದು ಸಂತೋಷವಾಗಿ ದರ್ಶನ ಮಾಡ್ಕೊಂಡು ಹೋಗ್ತಿರ್ಲಿಲ್ವಾ? ಈಗ ಅದು ಇದು ಅನ್ಕೊಂಡು ದೇವಸ್ಥಾನನೇ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ರಲ್ವಾ? ಭಕ್ತರು ಬರ್ತಾರೆ, ಅವ್ರ ಕೈಲಾದಷ್ಟು ಕಾಣಿಕೆ ಕೊಟ್ಟು ಹೋಗ್ತಾ ಇರ್ತಾರೆ. ನೀವೆಲ್ರೂ ಕೇಳ್ಬೋದು, ಆದ್ರೆ ಈಗ ಬಲವಂತ ಮಾಡೋ ಹಕ್ಕು ನಿಮ್ಗೆ ಯಾರಿಗೂ ಇಲ್ಲ. ಗೌಡ್ರೆ, ನೀವು ಆ ಯೋಗರಾಜ ಕೊಡ್ತಾ ಇರೋ ಹಣದ ಬಗ್ಗೆ ನಮ್ಮ ಹತ್ರ ಮಾತಾಡಿದ್ದು ತುಂಬಾನೇ ತಪ್ಪು. ಅದಕ್ಕೆ ನಮ್ಮ ಅಳಿಯಂದ್ರಿಗೆ ತುಂಬ ಕೋಪ ಬಂದಿದೆ. ನಮ್ಮ ಗೌರವದ ಬಗ್ಗೆ ಯಾರೇ ಮಾತಾಡಿದ್ರು ನಮ್ಮ ಅಳಿಯಂದ್ರು ಕೋಪ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಅಲ್ಲ, ನಾವೇ ನಮ್ಮ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ನಿಂತ್ಕೋತಾರೆ ಹೇಳಿ? ನೋಡಿ, ದಯವಿಟ್ಟು ನಮ್ಮ ಮಾತಿಂದ ನಿಮ್ಗೆಲ್ಲ ಬೇಜಾರಾಗಿದ್ರೆ ನಮ್ಮನ್ನ ಕ್ಷಮಿಸ್ಬಿಡಿ. ನಾವು ಹಣದ ವಿಚಾರದಲ್ಲಿ ಬಡವ ಶ್ರೀಮಂತ ಅಂತ ತಾರತಮ್ಯ ಮಾಡಕ್ ಬಂದಿಲ್ಲ. ಮಾತಾಡ್ತಾ ಒಂದು ಮಾತಲ್ಲಿ ಹಣದ ವಿಚಾರ ಹೇಳಿದ್ವಿ ಅಷ್ಟೇ. ಇದರಿಂದ ನಿಮ್ಮೆಲ್ರಿಗೂ ಬೇಜಾರಾಗಿದ್ರೆ ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ಇಷ್ಟಕ್ಕೆಲ್ಲ ಕ್ಷಮೆ ಯಾಕೆ ಕೇಳ್ತೀರಾ? ಹೌದೌದು, ಇದಕ್ಕೆಲ್ಲ ಯಾಕೆ ಕ್ಷಮೆ ಕೇಳಬೇಕು? ಜನ ಎಲ್ಲ 1 ರೂಪಾಯಿ ಕೊಟ್ರು 1 ಕೋಟಿ ರೂಪಾಯಿ ಬಂದು ಬೀಳುತ್ತೆ. ದೇವಸ್ಥಾನಕ್ಕೆ ಒಂದು ಮಂಟಪನೂ ಕಟ್ಬೋದು. ನಂದು ವೆಂಕಟು ಹೆಸರು ಬರ್ಕೊಳ್ಳಿ. ನಮ್ಮ ಕಡೆಯಿಂದ ದೇವಸ್ಥಾನಕ್ಕೆ ಬರಬೇಕಾದ 50,000 ರೂಪಾಯಿನ ಆದಷ್ಟು ಬೇಗ ನಾವು ನಿಮಗೆ ತಲುಪಿಸ್ತೀವಿ. ಹಾಗೆ ಆಗಲಿ ಬಿಡಿ. ಮನೆ ದೇವ್ರ ಆಶೀರ್ವಾದ ಅಂತೂ ಸಿಕ್ಕಾಯ್ತು. ಇನ್ನು ಮುಂದೇನು? ಮುಂದೆ ನಮ್ಮ ಸಪ್ತಮಿ ತಾಯಿ ಗೌರಿ ಸಮಾಧಿ ಹತ್ರ ಹೋಗೋದಿದೆ. ಸ್ವರ್ಗ ಸೇರಿರೋ ಅವಳ ಆಶೀರ್ವಾದನೂ ಇವಳಿಗೆ ತುಂಬಾ ಮುಖ್ಯ ನೋಡಿ. ತಗೊಳ್ಳಿ, ಒಳ್ಳೇದು. ಸರಿ, ನಾವೇನು ಬರ್ತೀವಿ. ಹಾ ಹಾ ಹಾ. ಅಯ್ಯೋ ಅಯ್ಯೋ ಗೌಡ್ರೆ, ಒಂದ್ ನಿಮಿಷ. ಲಗ್ನ ಪತ್ರಿಕೆ ಕೊಡ. ಅಯ್ಯೋ, ಮದ್ವೆಗೆ ಕರೀಲಿಲ್ವಲ್ಲೋ? ಕೊಡಮ್ಮ. 1 ನಿಮಿಷ. ಗೌಡ್ರೆ, ತಗೊಳ್ಳಿ. ನನ್ನ ಮಗಳಿಗೂ ನಾಗರಾಜನ್ ಮಗನಿಗೂ ಮದ್ವೆ. ನೀವು ಸಕುಟುಂಬ ಸಮೇತರಾಗಿ ಬರಬೇಕು. ಒಬ್ರೇ ಅಲ್ಲ, ಇಡೀ ಊರಿನ ಜನಕ್ಕೆಲ್ಲ ಹೇಳಿ ಎಲ್ಲರೂ ಬರಬೇಕು. ಎಲ್ಲರೂ ನಮ್ಮ ಮಕ್ಕಳನ್ನ ಆಶೀರ್ವಾದ ಮಾಡಬೇಕು. ಖಂಡಿತ ಖಂಡಿತ. ಹೌದೌದು, ಬಂಧು ಬಳಗ ನೆಂಟರು ಇಷ್ಟರು ಎಲ್ಲರೂ ಬರಬೇಕು. ಖಂಡಿತ ಖಂಡಿತ ಎಲ್ಲರೂ ಬರ್ತೀವಿ. ನಾವೇನು ಬರ್ತೀವಿ. ಸರಿ, ಬರ್ತೀವಿ ಯಜಮಾನ್ರೆ.